ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇಸ್ ರಿಯಲಿ ಯೂನಿಕ್ ಆ್ಯಂಡ್ ರಿಯಲಿ ಡಿಫ್ರೆಂಟ್ ಆಯಿತಾ. ಇವತ್ತು ನನ್ನ ಹತ್ರ ಪ್ಯಾಕ್ ಅವರದು ಇನ್ಸ್ಟಂಟ್ ಬ್ರಷ್ ಕ್ಲೀನರ್ ಇದೆ. ಇದು ನಿಮಗೆ 120 ml ಆಫ್ ಪ್ರಾಡಕ್ಟ್ ನಿಮಗೆ 995 ರುಪೀಸಿಗೆ ಸಿಗುತ್ತೆ. ಐ ನೋ ಇಟ್ ಇಸ್ ರಿಯಲಿ ಎಕ್ಸ್ಪೆನ್ಸಿವ್. ಇದನ್ನು 2 ಮಿನಿಟ್ ಕ್ಲೆನ್ಸರ್ ಅಂತ ಹೇಳ್ತಾರೆ. ಆ್ಯಂಡ್ ನಿಮಗೆ ಇದು ಆ್ಯಸ್ ಲೋ ಆ್ಯಸ್ 850 ರುಪೀಸಿಗೆಲ್ಲ ಇದು ಸಿಗುತ್ತೆ. 10% ಆಫ್ ಎಲ್ಲ ಪ್ಯಾಕಲ್ಲಿ ಇರುತ್ತೆ ಆಯಿತಾ. ಬಟ್ ಕಮಿಂಗ್ ಟು ದ ಪ್ರಾಡಕ್ಟ್, ದಿಸ್ ಈಸ್ ಇನ್ ಅ ಸ್ಪ್ರೇ ಬಾಟಲ್ ಆಯಿತಾ. ಸ್ಪ್ರೇ ಬಾಟಲ್ ಥರ ಇದೆ. ಇದು ಏನು ಮಾಡುತ್ತೆ ಅಂತ ನೀವು ನನಗೆ ಕೇಳಿದ್ರೆ, ಇದು ನಮ್ಮ ಮೇಕಪ್ ಬ್ರಷಸನ್ನು ಕ್ಲೀನ್ ಮಾಡುತ್ತೆ. ಸೊ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ, ಮೇಕಪ್ ಎಂಥೂಸಿಯಾಸ್ಟ್ ಆಗಿದ್ರೆ, ನಿಮ್ಮ ಹತ್ರ ಮೇಕಪ್ ಬ್ರಷ್ಗಳು ಜಾಸ್ತಿ ಇದ್ದರೆ ನಿಮಗೆ ಗೊತ್ತು ಮೇಕಪ್ ಬ್ರಷ್ಗಳನ್ನು ಕ್ಲೀನ್ ಮಾಡೋದು ಸ್ವಲ್ಪ ಒಂದು ಟಾಸ್ಕ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸಪ್ರೇಟ್ ದಿನ ಇಡಬೇಕು, ಅದನ್ನು ಕ್ಲೀನ್ ಮಾಡಬೇಕು, ಅದ್ರ ನಂತರ ಅದನ್ನು ಡ್ರೈ ಮಾಡಬೇಕು. ಆ ಕ್ಲೀನಿಂಗ್ ವಿಡಿಯೋ ನಾನು ಬೇಗನೆ ಹಾಕ್ಲಿಕ್ಕಿದ್ದೇನೆ. ನಾನು ಅವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನಾವು ನಮ್ಮ ಬ್ರಷಸ್ಗಳನ್ನು ಕ್ಲೀನ್ ಮಾಡ್ಬೋದು ಅಂತ. ಸೊ ದಿಸ್ ಇಸ್ ಅನ್ ಇನ್ಸ್ಟಂಟ್ ಬ್ರಷ್ ಕ್ಲೀನರ್ ಆಯಿತಾ. ಅಂದರೆ ಆನ್ ದ ಗೋ ನೀವು ಬ್ರಷನ್ನು ಕ್ಲೀನ್ ಮಾಡ್ಬೋದು. ಸೊ ಇಫ್ ಅಟ್ ಆಲ್ ನಿಮಗೆ ಯಾವುದೋ ಒಂದು ಕ್ಲೈಂಟಿಗೆ, ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕ್ಲೈಂಟಿಗೆ ನೀವೇನೋ ಹಚ್ತಿದ್ದೀರಾ, ಬ್ಲಷ್ ಹಚ್ತಿದ್ದೀರಾ, ನೀವು ಪೌಡರ್ ಬ್ರಷನ್ನು ತಂದಿಲ್ಲ ಅಂದರೆ ಅದರಲ್ಲೇ ನಿಮಗೆ ಪೌಡರನ್ನು ಹಚ್ಚಬೇಕಿದ್ರೆ ಆಮೇಲೆ, ಸೊ ನೀವೇನು ಮಾಡ್ಬೋದು ಅಂದರೆ ಕೂಡಲೇ ಇದರಲ್ಲಿ ನೀವು ಕ್ಲೀನ್ ಮಾಡಿಬಿಟ್ಟು ಬ್ರಷನ್ನು ಬೇರೆ ಪೌಡರ್ಗಳನ್ನು ಹಚ್ಚಲಿಕ್ಕೆ ಯೂಸ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ಒನ್ ಅಡ್ವಾಂಟೇಜ್ ಆಫ್ ದಿಸ್. ಆ್ಯಂಡ್ ನೀವು ಸ್ವಲ್ಪ ಲೇಸಿ ಆಗಿದ್ದರೆ ಕೂಡ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಒಂದು ಸ್ಪ್ರೇ ಮಾಡಿಬಿಟ್ಟು ನೀವು ಇದನ್ನು ಕ್ಲೀನ್ ಮಾಡಿದರೆ ಸಾಕು. ಈವನ್ ಒಂದು ಕ್ಲಾತಲ್ಲಿ ಇದನ್ನು ಸ್ಪ್ರೇ ಮಾಡಿಬಿಟ್ಟು ನಿಮ್ಮ ಬ್ರಷನ್ನು ಸ್ವರ್ಲ್ ಮಾಡಿದರೆ ಸಾಕು. ನಿಮ್ಮ ಬ್ರಷ್ ಫಸ್ಟಿಗೆ ನೀವು ಪೌಡರ್ ಅಥವಾ ಯಾವುದಾದ್ರೂ ಮೇಕಪ್ ಹಚ್ಚೋ ಮುಂಚೆ ಹೇಗಿತ್ತು ಹಾಗೇನೆ ನಿಮಗೆ ವಾಪಸ್ ಸಿಗುತ್ತೆ. ದಿಸ್ ಈಸ್ ಅ ರಿಯಲಿ ಮ್ಯಾಜಿಕಲ್ ಆ್ಯಂಡ್ ಗುಡ್ ಪ್ರಾಡಕ್ಟ್. ನಾನು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಈ ಥರ ಇದು ಪರ್ಫಾರ್ಮ್ ಮಾಡ್ಬೋದು ಅಂತ. ತುಂಬ ಜನರು ಇದ್ರ ಬಗ್ಗೆ ಹೇಳ್ತಿದ್ರು. ಇದನ್ನು ಯಾರಾದರೂ ಮೇಕಪ್ ಎಂಥೂಸಿಯಾಸ್ಟ್ ಇದ್ದರೆ ಅವ್ರ ಹತ್ರ ಇದು ಇರಬೇಕಂತ. ಐ ವಾಸ್ ಸ್ಪೆಕ್ಯುಲೇಟಿಂಗ್, ಅಂದರೆ ತರಿಸ್ಬೇಕಾ ಬೇಡವಾ, ಇಷ್ಟೊಂದು ಎಕ್ಸ್ಪೆನ್ಸಿವ್ 800 ರುಪೀಸ್ ಕೊಟ್ಟು ಇದು ವೇಸ್ಟ್ ಆದರೆ, ಇದು ಅಷ್ಟೊಂದು ಯೂಸ್ಫುಲ್ ಇಲ್ಲದೆ ಇದ್ರೆ, ಅದು ಅಷ್ಟೊಂದು ಒಳ್ಳೆ ಪರ್ಫಾರ್ಮ್ ಮಾಡದೇ ಇದ್ರೆ, ನನ್ನ ಬ್ರಷಸ್ ಕ್ಲೀನ್ ಆಗದೆ ಇದ್ರೆ ಇದರಿಂದ ಏನು ಮಾಡೋದು ಅಂತ ಅನಿಸ್ತಾ ಇದೆ. ಬಟ್ ಧೈರ್ಯ ಮಾಡಿಬಿಟ್ಟು ತರಿಸಿದೆ. ಆ್ಯಂಡ್ ಫಾರ್ ಮೈ ಸರ್ಪ್ರೈಸ್ ಇಟ್ ಡಿಡ್ ಕ್ಲೀನ್ ಮೈ ಬ್ರಷ್. ಈ ಬ್ರಷ್ ನೀವು ನೋಡ್ಬೋದು ಬ್ರೌನ್ ಆಗಿದೆ, ಎಲ್ಲ ಪೌಡರ್ಸ್ ಎಲ್ಲ ಹಾಕಿಬಿಟ್ಟು. ಆ್ಯಂಡ್ ಈ ಬ್ರಷ್ ನೋಡ್ಬೋದು ನೀವು ಪಿಂಕ್ ಆಗಿದೆ. ಆ್ಯಂಡ್ ಇದು ಬ್ರಷ್ ನೋಡ್ಬೋದು. ಸೊ ಲೆಟ್ ಮಿ ಕ್ಲೀನ್ ಒನ್ ಬ್ರಷ್. ಸೊ ಈ ಬ್ರಷನ್ನು ತೋರಿಸ್ತೀನಿ ನಾನು. ಸೊ ನಾನೇನು ಮಾಡ್ತೀನಿ ಅಂದರೆ ಈ ಥರ ಬ್ರಷ್ ಇಟ್ಕೊಂಡು 3 ಸ್ಪ್ರೇ ಹಾಕಿದೆ. ಆ್ಯಂಡ್ ಇದು ಕ್ಲಾತಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಇದನ್ನು ಹೀಗೆ ಮಾಡ್ಬೋದು. ಇಷ್ಟು ಕೊಳೆ ಬಂತು ನೋಡಿ. ಸೊ ಹೀಗೆ ಮಾಡ್ಬೋದು. ಇಲ್ದಿದ್ರೆ ಏನು ಮಾಡ್ಬೋದು ಅಂದರೆ, ಈ ಥರ ಮೈಕ್ರೋಫೈಬರ್ ಕ್ಲಾತ್ ನಿಮ್ಮ ಹತ್ರ ಇದ್ದರೆ ಕ್ಲಾತಿಗೆ ಡೈರೆಕ್ಟಾಗಿ ಸ್ವಲ್ಪ ಒದ್ದೆ ಮಾಡೋ ಅಷ್ಟು ಸ್ಪ್ರೇ ಮಾಡಿಬಿಟ್ಟು ಅಲ್ಲೇ ಬ್ರಷನ್ನು ಕ್ಲೀನ್ ಮಾಡ್ಬೋದು. ಮೊದಲು ಹೇಗಿತ್ತು ಈಗ ಹೇಗಿದೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ ಆಯಿತಾ. 2-3 ಸ್ಪ್ರೇ ಸಾಕು ನಿಮಗೆ. ನಾನು ನಿಮಗೆ ತೋರಿಸ್ಬೇಕಂತ ಇಷ್ಟೊಂದು ಸ್ಪ್ರೇ ಮಾಡಿದ್ದೀನಿ ಅಷ್ಟೇ. ಸೊ ಅದೇ ಜಾಗದಲ್ಲಿ ಏನು ಮಾಡದೆ ನಾನು ಈ ಬ್ರಷನ್ನು ಕ್ಲೀನ್ ಮಾಡ್ತೀನಿ. ಹೇಗಿತ್ತು ಈ ಬ್ರಷ್? ಆ್ಯಂಡ್ ನಾವು ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ. ಸೊ ನಾನು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಯಾವುದು ಸ್ಪ್ರೇ ಕೂಡ ಮಾಡಿಲ್ಲ. ಆದರೂ ಇದು ಆಲ್ಮೋಸ್ಟ್ 90% ಅದು ಕ್ಲೀನ್ ಆಗಿದೆ. ನಿಮಗೆ ಇನ್ನೂ ಇದು ಕ್ಲೀನ್ ಆಗಬೇಕು ಅಂತ ನಿಮಗೆ ಇದ್ದರೆ ಒಂದು ಸ್ಪ್ರೇ ತುಂಬ ಹತ್ತಿರದಿಂದ ಮಾಡಿ ಸ್ವಲ್ಪ, ಯಾಕಂದರೆ ಒದ್ದೆ ಆಗಲಿ. ಆಯ್ತಲ್ಲ? ಸೊ ನಾವು
ಸೊ ಇದನ್ನ ನಾನು ಒಂದು ಸ್ಪ್ರೇಯಲ್ಲಿ ಆಮೇಲೆ ಕ್ಲೀನ್ ಮಾಡಿದ್ದು. ಸೊ ಇಷ್ಟೇ ಸ್ವಲ್ಪ ಉಳಿದಿತ್ತು. ಸೊ ದಿಸ್ ಇಸ್ ಹೌ ದ ಬ್ರಷ್ ಇಸ್ ಕ್ಲೆನ್ಸ್ಡ್. ಇಷ್ಟು ಕ್ಲೀನ್ ಆಯಿತು ನನ್ನ 2 ಬ್ರಷ್. ನಾನು ಕ್ಲೋಸಪ್ ಅಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಈ ಬ್ರಷ್ಗಳನ್ನು ನಾವು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ಅಂತ. ಒಂದೇ ಒಂದು ವಿಷಯ ಇದರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿ ಸ್ವಲ್ಪ ಫ್ರೇಗ್ರೆನ್ಸ್ ಇದೆ ಆಯಿತಾ, ಆರೆಂಜಿಶ್ ಥರ ಸಿಟ್ರಸಿ ಫ್ಲೇವರ್ ಥರ ಫ್ರೇಗ್ರೆನ್ಸ್ ಇದೆ. ಸೊ ನಿಮಗೆ ಸ್ವಲ್ಪ ಏನು ಹೇಳೋದು, ಕೆಲವರಿಗೆ ಇರುತ್ತೆ ಫ್ರೇಗ್ರೆನ್ಸಿಂದ ಪ್ರಾಬ್ಲಮ್ ಆಗೋದು, ಮೈಗ್ರೇನ್ ಆಗೋದಲ್ಲ, ಆ ಥರದವ್ರಾಗಿದ್ರೆ ಸ್ವಲ್ಪ ಇದರಿಂದ ದೂರ ಇರಿ. ನಿಮಗೆ ಈ ಪ್ರಾಡಕ್ಟ್ ಸ್ವಲ್ಪ ಪ್ರಾಬ್ಲಮ್ ಮಾಡ್ಬೋದು. ಸೊ ಇಲ್ಲದೇ ಇದ್ರೆ ದಿಸ್ ಪ್ರಾಡಕ್ಟ್ ಇಸ್ ರಿಯಲಿ ಗುಡ್. ನೀವು ಮೇಕಪ್ ನೀವು ಜಾಸ್ತಿ ಯೂಸ್ ಮಾಡಿದರೆ, ನಿಮಗೆ ಆನ್ ದ ಗೋ ನಿಮ್ಮ ಬ್ರಷನ್ನು ಕ್ಲೀನ್ ಮಾಡಬೇಕಿದ್ರೆ ದಿಸ್ ಇಸ್ ದ ಒನ್ ಯು ಆರ್ ಲುಕಿಂಗ್ ಫಾರ್. ದಿಸ್ ಹ್ಯಾಸ್ ಟು ಬಿ ದೇರ್ ಇನ್ ಯೋರ್ ವ್ಯಾನಿಟಿ. ನಿಮ್ಗೆ ಇದು ಬೇಕೇ ಬೇಕು. ದಿಸ್ ಇಸ್ ರಿಯಲಿ 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 ಮ್ಯಾಜಿಕಲ್. ಎಷ್ಟು ಕ್ಲೀನ್ ಆಯಿತು ನೋಡಿ. ಫಸ್ಟ್ ಟೈಮ್ ನಾನು ನನ್ನ ಬ್ರಷನ್ನು ನೋಡ್ತಿರೋ ಹಾಗೆ ಇದೆ. ರಿಯಲಿ ಗುಡ್, ರಿಯಲಿ ಗುಡ್. ಐ ಜಸ್ಟ್ ಲವ್ಡ್ ದಿಸ್ ಪ್ರಾಡಕ್ಟ್. ಐ ಡೋಂಟ್ ರಿಗ್ರೆಟ್ ಗಿವಿಂಗ್ 800 rupees. ನಾನು ಐ ಥಿಂಕ್ 850 rupees 880 rupees ಏನೋ ಅಷ್ಟೇ ಕೊಟ್ಟಿರೋದು. ಆ್ಯಂಡ್ ಐ ಡೋಂಟ್ ರಿಗ್ರೆಟ್ ಬೈಯಿಂಗ್ ದಿಸ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ನಿಮಗೆ ಬೇಕಾದರೆ, ಇಲ್ಲ ನಿಮಗೆ ಜಸ್ಟ್ ಒಂಚೂರು ಹೋಗಿ ರೆಫರ್ ಮಾಡಬೇಕಿದ್ರು ಹೋಗಿ ಚೆಕ್ ಮಾಡಿ ನೋಡ್ಬೋದು. ರಿವ್ಯೂಸಲ್ಲಿ ನೋಡಿ, ಅಲ್ಲಿ ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಚಾನಲನ್ನು ನೋಡ್ತಿದ್ದೀರಾ, ವೀಡಿಯೋಸ್ಗಳನ್ನು ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದ್ಯಾಟ್ ಮೀನ್ಸ್ ದ ವರ್ಲ್ಡ್ ಟು ಮಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.